ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ವಿಷಯ ಏನಂತಂದರೆ ನಮ್ಮೂರಿಗೆ ಭೀಮಾ ಮತ್ತು ಮಹೇಂದ್ರ ಆನೆಗಳು ಬಂದಿದೆ. ಹಾಗೆ ಒಂದು ಸ್ಯಾಡ್ ನ್ಯೂಸ್ ಏನಂತಂದರೆ ಲಾಸ್ಟ್ ಒಂದು ತಿಂಗಳಿಂದ ಒಂದು ಹುಲಿ ಬಂದು ನಮ್ಮೂರಲ್ಲಿ ಅಡ್ಡಾಡ್ತಾ ಇದೆ. ಆದರೆ ಅದಷ್ಟೊಂದು ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಬಟ್ ಕೊನೆಯ ಲಾಸ್ಟ್ ಒಂದು ವೀಕಲ್ಲಿ ಒಂದೇ ಮನೆಯಲ್ಲಿ 3 ದನಗಳನ್ನು ತಿಂದು, ಹಾಗೆ ಇನ್ನೊಂದು ರೈತರ ಮನೆಗೆ ಹೋಗಿ ಅಲ್ಲೂ ಒಂದು ಎರಡು ದನಗಳನ್ನು ತಿಂದು ಇವಾಗ ಜನರಿಗೆ ಒಂದು ಭಯದ ವಾತಾವರಣ ಬಂದುಬಿಟ್ಟಿದೆ ಊರಲ್ಲಿ. ಸೊ ಯಾರು ಕೂಡ ಆಚೆ ಬರೋಕ್ಕೆ ಹೆದರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮಕ್ಕಳನ್ನ ಸ್ಕೂಲ್ ಕಳಿಸೋದಾಗಲಿ, ಅವರು ಡೈಲಿ ಪಾಪ ನಮ್ಮ ಊರಿನಲ್ಲಿರೋರೆಲ್ಲ ಕೂಲಿ ಕಾರ್ಮಿಕರು, ಆಲ್ಮೋಸ್ಟ್ ಎಲ್ಲರೂ ಕಾಫಿ ತೋಟನೇ ಡಿಪೆಂಡ್ ಆಗಿರೋರು. ಈ ಟೈಮಲ್ಲಿ ಒಳ್ಳೆ ಮೆಣಸಿರುತ್ತೆ, ಕಾಫಿ ಕುಯ್ತಾ ಇರ್ತಾರೆ. ಸೊ ಯಾವುದೇ ಕೆಲಸ ನಡೆಯಲ್ಲ. ಏನಕ್ಕಂದರೆ ಈ ಹುಲಿ ಬಂದು ಸಡನ್ನಾಗಿ ಅಟ್ಯಾಕ್ ಮಾಡ್ತಾ ಇದೆ. ಅಂದರೆ ಹಗಲ್ ಟೈಮ್ ಅಂತ ಹೇಳೋಕ್ಕಾಗಲ್ಲ, ಈವ್ನಿಂಗ್ ಟೈಮಲ್ಲಿ ಬಂದು ಎಲ್ಲಿ ಕಟ್ಟಾಕಿರ್ತಾರೋ ಅಲ್ಲಿಗೆ ಬಂದು, ಅಂದರೆ ದನಗಳು ಎಲ್ಲಿ ಕಟ್ಟಾಕಿರ್ತಾರೋ ಅಲ್ಲಿ ಆ ಸ್ಪಾಟ್ಗೆ ಬಂದು ತಿಂತಾ ಇದೆ. ಅದೇ ಒಂದು ಅದರಲ್ಲಿ ಗರ್ಭಿಣಿ ಹಸು ಪಾಪ ಅದರಲ್ಲಿ ಹೊಟ್ಟೆಲಿ ಮಗು ಇದ್ದರೂ ಕೂಡ ಬಿಡಲಿಲ್ಲ, ಅದನ್ನೂ ತಿಂದುಬಿಟ್ಟಿದೆ ಬಂದು. ಹಸುನ ತಿನ್ನೋದಲ್ದೇನೆ ಅದ್ರ ಹೊಟ್ಟೆಲಿರೋ ಮರಿನೂ ಕೂಡ ತಿಂದುಬಿಟ್ಟಿದೆ ಈ ಹುಲಿ. ಓಕೆ, ಅದರಿಂದ ನಾವು ನಿನ್ನೆ ಎಲ್ಲ ನಮ್ಮ ರೈತ ಮುಖಂಡರ ಹತ್ರ ಎಲ್ಲ ಮಾತಾಡಿ ಏನು ಅರಣ್ಯ ಇಲಾಖೆಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟ ಮೇಲೆ ಇವತ್ತು ನಮ್ಮ ಭೀಮಾ ಮತ್ತು ಮಹೇಂದ್ರ ನಮ್ಮ ಊರಿಗೆ ಎಂಟ್ರಿ ಆಗಿದ್ದಾವೆ. ಸೊ ಆದಷ್ಟು ಬೇಗ ಹುಲಿ ಹಿಡಿದು ಜನರಲ್ಲಿ ಏನು ಭಯದ ವಾತಾವರಣ ಮೂಡಿದೆ ಅಲ್ಲಿ, ಅದನ್ನ ಒಂದು ಏನೋ ಕಂಟ್ರೋಲ್ ಮಾಡಬೇಕಂತೇಳಿ ನಾನು ಕೇಳ್ಕೊತೀನಿ. ಹಾಗೆ ಮಹೇಂದ್ರ ಮತ್ತು ಭೀಮಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಎಕ್ಸ್ಪರ್ಟ್ ಇದ್ದಾರೆ ಎಲ್ಲ ವರ್ಕಲ್ಲಿ ಕೂಡ. ಅಂದರೆ ಹುಲಿ ಕ್ಯಾಪ್ಚರ್ ಆಗಿರ್ಬೋದು ಅಥವಾ ಆನೆ ಕ್ಯಾಪ್ಚರ್ ಆಗಿರ್ಬೋದು. ಆದಷ್ಟು ಬೇಗ ಹುಲಿನ ಹಿಡಿತಾರೆ ಅಂತೇಳಿ ನಾವೆಲ್ಲ, ಅಂದರೆ ಊರಿನವರೆಲ್ಲ ನೋಡ್ತಾ ಇದ್ದಾರೆ ಯಾವಾಗ ಹುಲಿನ ಹಿಡಿಬೋದು ಇಲ್ಲಿ ಅಂತೇಳಿ. ಓಕೆ ಓಕೆ ಇನ್ನಷ್ಟು ಅಪ್ಡೇಟ್ ಕೊಡ್ತೀನಿ ನಾನು. ಸದ್ಯಕ್ಕೀಗ ಆನೆಗಳು ಬಂದಿದ್ದಾವೆ, ನೋಡೋಣ ಎಲ್ಲಿ ಬೋನು ಇಡ್ತಾರೆ, ಯಾವ ಅಂದರೆ ಅದು ಫಾರೆಸ್ಟ್ ಅಂತ ಏನಿಲ್ಲ ಇಲ್ಲಿ, ಯಾವ ಇದರಲ್ಲಿ ಇಡ್ತಾರೆ ಅಂತ ನೋಡೋಣ. ಕಾಫಿ ತೋಟದಲ್ಲಾಗಲಿ ಅಥವಾ ಎಲ್ಲ ಬಯಲು ಪ್ರದೇಶನ ಎಲ್ಲೋ ಅಂತ ಇಡ್ತಾರೆ ನೋಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್.